ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಜೊತೆ ಹಾಗೆ ಒಂದು ಶಾಪಿಂಗು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನು ತರೋದಕ್ಕೆ ಅಂತ ನೀವು ಆಲ್ರೆಡಿ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಇವತ್ತು ನಾವು ತುಂಬ ದಿನದಿಂದ ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ಲು. ಸೊ ಹಾಗಾಗಿ ಇವತ್ತು ಫೈನಲಿ ಆ ದಿನ ಬಂದೇ ಬಿಡ್ತು. ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಇವತ್ತು ನಾವು ಸೈಕಲ್ ತರೋದಕ್ಕೆ ಹೋಗ್ತಾ ಇದ್ದೀವಿ. ಸೈಕಲ್ ಇತ್ತು ಆಲ್ರೆಡಿ, ಬಟ್ ಅದು ತುಂಬ ಚಿಕ್ಕದಾಯಿತು. ಸೊ ಇವಾಗ ಸ್ವಲ್ಪ ದೊಡ್ಡದು ಕೊಡ್ಸೋಣ ಅಂತ ಹೇಳಿಬಿಟ್ಟು ಸೊ ಮನೆ ನಿಯರ್ ಬೈ ಲೆಗ್ಗೆರೆ ಹತ್ರ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಹಾಗೆ ನಮ್ಮ ಮನೆ ಫ್ರೆಂಡು ಸಹ ಅವ್ರ ಮಗನಿಗೆ ಸೈಕಲ್ ತೊಗೊಬೇಕಂತ ಹೇಳಿ ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ದು ತೊಗೊಳ್ತೀವಿ ಅಂತ. ಸೊ ಫೈನಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದು ಒಂದು ಸರ್ಪ್ರೈಸ್, ಅವಳಿಗೆ ಗಿಫ್ಟ್ ಅಂತಲೇ ಹೇಳ್ಬೋದು. ಬಟ್ ಸರ್ಪ್ರೈಸ್ ಕೊಡೋಕ್ಕಾಗಿಲ್ಲ, ಬಟ್ ಅವಳಿಗೆ ಬರ್ಡೇ ಗಿಫ್ಟ್ ಅಂತ ಹೇಳಿ ಅಡ್ವಾನ್ಸಾಗಿ ನಾವು ಕೊಡ್ತಾ ಇರುವಂಥದ್ದು. ಸೊ ಮುಂದೆ ಹೋಗ್ತಾ ಹೇಳ್ತೀನಿ. ಹಾಗೆ ಸ್ವಲ್ಪ ಟಿಫನ್ನು ಸಹ ಮಾಡ್ಕೊಳ್ಳೋಣ. ಬೆಳಗ್ಗೆ ಏನೂ ಟಿಫನ್ ಮಾಡಲಿಲ್ಲ. ಸೊ ಹಾಗೆ ಹೊರಗಡೆನೇ ತಿನ್ನೋಣ ಏನಾದರೂ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು ಹೊರಗಡೆ ಅವ್ರಿಗೇನು ಫೇವ್ರೇಟ್ ಆಗಿರುತ್ತೆ ಅದನ್ನು ತೊಗೊಳ್ತಾ ಇದ್ದಾರೆ. ಸೊ ನನ್ನ ಮಗಳು, ಅವ್ರ ಫ್ರೆಂಡ್ ರೋಹನ್ ಅವರೆಲ್ಲ ಇಡ್ಲಿ ಮತ್ತು ವಡೆ ತೊಗೊಂಡ್ರು. ನಾನು ಪಲಾವ್ ತೊಗೊಂಡೆ. ಸೊ ನನ್ನ ಮಗನಿಗೂ ಸಹ ಇಡ್ಲಿ ಕೊಡಿಸ್ದೆ. ಫುಲ್ಲೇ ಏನೋ ಒಂಥರ ಖುಷಿ. ಅವ್ರ ಮಕ್ಕಳಿಗೆ ಹೊರಗಡೆ ಬಂತು ಅಂದರೆ ಏನೋ ಒಂಥರ ಅವ್ರಿಗೆ ಫುಲ್ ಹ್ಯಾಪಿಯಾಗಿರ್ತಾರೆ ಮಕ್ಕಳು. ತುಂಬ ದಿನದ ಮೇಲೆ ನಾನು ವ್ಲಾಗ್ನ ಮಾಡ್ತಾನೆ ಇದ್ದೀನಿ. ಯಾಕೆಂದರೆ ಈಗ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ವ್ಲಾಗ್ ಬಂದು ನಾನು ತುಂಬ ದಿನದಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಸೊ ಫೈನಲಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸೊ ಇವಾಗ ನಾವು ಟಿಫನ್ ಎಲ್ಲ ಮಾಡಿಕೊಂಡು ನಂತರ ನಾವು ಸೈಕಲ್ ಶಾಪಿಂಗ್ ಹೋಗ್ತೀವಿ. ಸೈಕಲ್ ಯಾವ್ದು ತೊಗೊಳ್ಳೋದು ಅಂತ ಒಂದು ವಾರದಿಂದನೂ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಹೋಗಬೇಕು, ಚಿಕ್ಕಪೇಟೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮನೆಯವರು ಚಿಕ್ಕಪೇಟೆಗೆ ಹೋಗಿ ನೋಡ್ಕೊಂಡು ಬಂದರು. ಬಟ್ ಅಂಥ ಕ್ವಾಲಿಟಿ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಮನೆ ಹತ್ರನೇ ಲೆಗ್ಗೆರೆ ಹತ್ರ ಒಂದು ಶಾಪ್ ಇದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರಾಗಿದೆ. ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಎತ್ತ ಅಂತ. ಪ್ರತಿಯೊಂದು ಸಹ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಅವರು ಫ್ರೂಟ್ಸ್ ತೊಗೊಳೋದಕ್ಕೆ ಅಂತ ಹೋಗಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಫ್ರೂಟ್ಸ್ ಎಲ್ಲ ತೊಗೊಂಡ್ರು. ಬಟ್ ಇವಾಗ ನಾವು ಹೋಗ್ತಾಯಿದ್ದೀವಿ ಸೈಕಲ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ನನ್ನ ಮಗಳಿಗಂತೂ ತುಂಬ ದಿನದಿಂದ ತೊಗೊಳ್ಬೇಕಂತಲೇ ಇದ್ವಿ. ಬಟ್ ಇಬ್ಬರು ಕಡೆಯಿಂದ, ಅವ್ರ ಅಪ್ಪ ಅಮ್ಮ ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕಡೆಯಿಂದನೂ ಸಹ ನನ್ನ ಮಗಳಿಗೆ ಗಿಫ್ಟ್ ಕೊಡಿಸಿದ್ದೀವಿ. ಏನು ಕೊಡಿಸಿದ್ದೀವಿ ಅಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿ. ಸೊ ನಿಮಗೂ ಸಹ ಗೊತ್ತಾಗುತ್ತೆ. ಫಸ್ಟಿಗೆ ಟಿಫನ್ ಮಾಡಿಕೊಂಡು ಆಮೇಲೆ ಸೈಕಲ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ. ಇಲ್ಲಿ ಬಂದು ಫೇರ್ ಫಾಕ್ಸ್ ಅಂತ ಹೇಳಿಬಿಟ್ಟು ಒಂದು ಇದು ಕ್ವಾಲಿಟಿ ವೈಸ್ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ನಾನು ಅದು ಅಡ್ರೆಸ್ ಬಂದು ಬಿಲ್ ಕೊಟ್ಟಿದ್ದಾರಲ್ಲ ಅಡ್ರೆಸ್ ನಾನು ಹಾಕ್ತೀನಿ ಸೈಡಲ್ಲಿ, ನೀವು ನೋಡ್ಕೊಳ್ಬೋದು. ನೋಡಿ ತುಂಬ ಇದೆ, ವೆರೈಟಿ ಇದೆ, ತುಂಬಾ ವೆರೈಟಿ ಇದೆ, ಕಲರ್ಫುಲ್ಲಾಗಿದೆ, ಕ್ವಾಲಿಟಿ ವೈಸ್ ಸೂಪರಾಗಿದೆ. ಸೊ ನಮ್ಮನೆಯವರು ನಾವು ತೊಗೊಳ್ತೀವಿ, ನಮಗೆ ಲೈಫ್ ಲಾಂಗ್ ಅದು ಯೂಸ್ ಆಗಬೇಕಲ್ವಾ. ಹಾಗಾಗಿ ನಮ್ಮನೆಯವರು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಚಿಕ್ಕಪೇಟೆನಲ್ಲಿ ಅಂಥ ಕ್ವಾಲಿಟಿ ಇಲ್ಲ ಅಂತ ಹೇಳಿದರು. ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ. ತುಂಬ ಜನ ಬಂದು ತೊಗೊಂಡು ಹೋಗ್ತಾಯಿದ್ರು. ನೋಡ್ತಾ ಇರ್ಬೋದು. ಇಲ್ಲಿ ನಾವು ಚೆನ್ನಾಗಿ ಕಲರ್ ಚೂಸ್ ಮಾಡ್ತಾ ಇದ್ವಿ, ಮತ್ತು ಕ್ವಾಲಿಟಿ ಯಾವ ಥರ ಇದೆ ಏನು ಎತ್ತ ಪ್ರತಿಯೊಂದನ್ನು ಸಹ ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಸೈಕಲ್ಲು. ನಾವು ಯಾವ್ದು ತೊಗೊಂಡ್ವಿ ಫೈನಲ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಕಲೆಕ್ಷನ್ಸ್ ಇದೆ. ಇಲ್ಲಿ ಬಂದು 3 ಫ್ಲೋರಲ್ಲಿ ಸಹ ಸೈಕಲ್ ಇದೆ. ಪಾಪು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸಹ ತುಂಬ ಇದೆ ವೆರೈಟಿ. ರಾಕರಿಂದ ಹಿಡಿದು ಸೈಕಲಿಂಗು ಮತ್ತು ಸ್ಕೇಟಿಂಗು ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಈಗ ನಾವು ಗ್ರೌಂಡ್ ಫ್ಲೋರ್ ನೋಡಿಕೊಂಡು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರೆಲ್ಲ ನೋಡಿಕೊಂಡು ನಂತರ ಥರ್ಡ್ ಫ್ಲೋರ್ಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೀವಿ. ಯಾಕೆ ಬಂದಿದ ಮೇಲೆ ನಾವು ಪ್ರತಿಯೊಂದನ್ನು ನೋಡಬೇಕಲ್ವ, ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಹ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾವ್ದು ಚೆನ್ನಾಗಿದೆ, ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳಿಬಿಟ್ಟು. ಸೊ ನನ್ನ ಮಗಳಿಗೂ ಅದು ತುಂಬ ಫ್ಯೂಚರ್ಗೆ ಅದು ಇರಬೇಕು, ಯಾಕೆಂದರೆ ಮುಂದಕ್ಕೂ ಸಹ ಹೆಲ್ಪ್ ಆಗಬೇಕು ಸೈಕಲಿಂದ. ಇವಾಗ ನಾವು ತೊಗೊಂಡಿದ್ದು ತುಂಬಾ ಚಿಕ್ಕದಾಯಿತು, ಹಾಗಾಗಿ ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೀವಿ. ನಾವು ಸೈಕಲ್ ಓಡಿಸೋದ್ರಿಂದ ಅವಳು ಸ್ವಲ್ಪ ಚೆನ್ನಾಗಿ ಗ್ರಾತ್ ಆಗಿದ್ದಾಳೆ, ಹಾಗಾಗಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂಥ ಸೈಕಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀವಿ. ಇದು ನೋಡ್ತಾ ಇರ್ಬೋದು, ತುಂಬಾ ಚಿಕ್ಕದು, ಅವಳಿಗೆ ಮಂಡಿ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಬೇರೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ನೋಡೋಣ ಫೈನಲ್ ಯಾವ ತೊಗೊಳ್ತೀವಿ ಅಂತ ಚೂಸ್ ಮಾಡ್ತಾ ಇದ್ದೀವಿ.
ಓಕೆ, ಫೈನಲಿ ನಾವು ಎಲ್ಲ ನೋಡಿದ್ವಿ. ಸೈಕಲ್ ಯಾವ್ದು ತೊಗೊಳ್ಳೋದು ಏನು ಎತ್ತ ಅಂತ ಫೈನಲ್ ಮಾಡಿದ್ವಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಸ್ಕೂಟರು, ಬೈಕು, ಕಾರು ಮಕ್ಳುಗಳ್ಗಂತೂ ತುಂಬಾ ಚೆನ್ನಾಗಿದೆ. ಪುಟ್ಟಾಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂದೆರಡು ಫೋಟೋಸು ತೊಗೊಂಡೆ. ನನ್ನ ಮಗನಿಗೂ ನನ್ನ ಮಗಳಿಗೂ ಬೈಕು ಮತ್ತು ಕಾರೆಲ್ಲ ಇತ್ತಲ್ವ, ಹಾಗೆ ಕೂರಿಸಿ ಒಂದು ಫೋಟೋಸ್ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ತುಂಬ ವೆರೈಟಿ ಇದೆ. ಅದಾಯಿತು. ಅದಾದಮೇಲೆ ನಂತರ ನನ್ನ ಮಗಳಿಗೆ ಇನ್ನೊಂದು ಸ್ಕೇಟಿಂಗ್ ಬೇರೆ ಬೇಕು ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಕೇಳಿದ್ದನ್ನು ನಾವು ಕೊಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಹಾಗಾಗಿ ಮಕ್ಕಳು, ನಾವಂತೂ ಆ ಥರದಲ್ಲೆಲ್ಲ ಎಂಜಾಯ್ ಮಾಡಿದ್ದಿಲ್ಲ. ನನ್ನ ಮಕ್ಕಳಾದರೂ ಎಂಜಾಯ್ ಮಾಡಲಿ. ಸೊ ಹಾಗಾಗಿ ಸ್ಕೇಟಿಂಗು ಸಹ ನೋಡಿದ್ವಿ. ಸೊ ಫೈನಲ್ ಮಾಡಿದ್ವಿ ಯಾವ ಸೈಕಲ್ ತೊಗೊಳೋದು ಅಂತ ಹೇಳಿಬಿಟ್ಟು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ಬಂದಿದ್ರಲ್ಲ, ನಾವು ಸೇಮ್ ತೊಗೊಂಡ್ವಿ, ಬಟ್ ಕಲರ್ ಬೇರೆ. ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಇದೆಲ್ಲ ಅದೊಂದು, ಮತ್ತು ಅದೇ ಪ್ಯಾಟ್ರನಲ್ಲಿ ಗ್ರೀನ್ ಕಲರ್ ತೊಗೊಂಡ್ವಿ. 2 ಕಲರ್ ಚೆನ್ನಾಗಿ, ಡಿಫ್ರೆಂಟ್ ಕಲರ್, ಸೇಮ್ ಪ್ಯಾಟ್ರನ್, ತುಂಬ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಒಂಥರ ಕಲರ್ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸೂಪರ್ ಅಂತಲೇ ಹೇಳ್ಬೋದು. ಸೊ ನನ್ನ ಮಗ ಅಂತೂ ಕೆಲ್ಲೇಬೇಡಿ, ಅವ್ನು ಸೈಕಲ್ ಅಂತ ಅಂದರೆ ಯಪ್ಪ ನಿಜವಾಗ್ಲೂ ಶಾಪ್ನೇ ಬಿಟ್ಟು ಬರ್ತಾನೆ ಇಲ್ಲ. ಆ ಥರ ಫುಲ್ಲು ಎಕ್ಸಾಕ್ಟ್ ಆಗಿಬಿಟ್ಟಿದ್ದ ನನ್ನ ಮಗ ಅಂತೂ. ತುಂಬ ಸೈಕಲ್, ಒಂದಕ್ಕೊಂದು ಸೈಕಲ್ನ ಹತ್ತೋದು ಓಡಿಸೋದು ಇದೇ ರೀತಿ ಮಾಡ್ತಾನೆ ಇದ್ದ. ಸೊ ನೀವು ಯಾವತ್ತೇ ಆಗಲಿ ಸೈಕಲ್ ತೊಗೊಳೋದು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಮಕ್ಕಳಿಗೆ ಟ್ರಯಲ್ ಮಾಡಿಸಿ, ಓಡಿಸಿ ನೋಡಿ, ಅವ್ರಿಗೆ ಇನ್ನೊಂದು ವರ್ಷ ಯೂಸ್ಫುಲ್ ಆಗಬೇಕು, ಮುಂದಕ್ಕೂ ಸಹ ಯೂಸ್ಫುಲ್ ಆಗಬೇಕು. ನೋಡಿಕೊಂಡು ತೊಗೊಳ್ಳಿ. ಏನೇ ತೊಗೊಂಡ್ರೂ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದೆಲ್ಲ ಒಂದು ಅಂತ ಇಲ್ಲಿ ತುಂಬ ವೆರೈಟಿ ಇದೆ. ನೋಡಿಕೊಂಡು ಚೂಸ್ ಮಾಡಿಕೊಂಡು ಕೊಡಿಸಿ ಮಕ್ಕಳಿಗೆ. ತುಂಬಾ ಚೆನ್ನಾಗಿದೆ. ಸೊ ಅವಳ ಬರ್ಡೇ ಇನ್ನೂ 4 ಮಂತ್ ಇದೆ. ಅಡ್ವಾನ್ಸಾಗಿ ನಾವು ಅವಳಿಗೆ ಸರ್ಪ್ರೈಸ್ ಅಂತ ಕೊಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಗಿಫ್ಟ್ ಅಂತ ಕೊಡ್ತಾ ಇದ್ದೀವಿ. ಬಟ್ ಇವಾಗಿರೋ ಸೈಕಲ್ ನಿಮ್ಗೆ ಹೇಳ್ದೆ ಅಲ್ವಾ, ಆಗಲ್ಲ ಓಡಿಸೋದಕ್ಕೆ. ಅವಳಿಗೆ ತುಂಬ ಮಂಡಿ ನೋವು ಬಂದುಬಿಡುತ್ತೆ, ತುಂಬ ಚಿಕ್ಕದು. ಇವಾಗ ಒಂದು ಸ್ವಲ್ಪ ಗ್ರಾತ್ ಆಗಿದ್ದಾಳಲ್ವ, ಹಾಗಾಗಿ ಸ್ವಲ್ಪ ಸೈಕಲ್ ತೊಗೊಟ್ವಿ. ಇನ್ನೊಂದು ಸ್ವಲ್ಪ ಅದೇ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಇನ್ನೊಂದು ಸ್ವಲ್ಪ ಎಫೆಕ್ಟ್ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನಮಗೆ ಮೆಡಿಸಿನ್ ಜಾಸ್ತಿ ಕೊಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಸೈಕಲ್ ಓಡಿಸಿ ಇನ್ನು ಸ್ವಲ್ಪ ಗ್ರಾತ್ ಆದರೆ ನಮಗೊಂದು ಸ್ವಲ್ಪ ಮೆಡಿಸಿನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಸೈಕಲ್ ಸ್ವಲ್ಪ ದೊಡ್ಡದಾಗಿರೋದನ್ನ ತೊಗೊಳ್ತಾ ಇದ್ದೀವಿ. ಅವ್ರಿಗೆ ಎಡಕಬೇಕು, ಓಡಿಸಂಗೆ ಆಗಬೇಕು, ಆ ಥರ ನಾವು ನೋಡಿ ತೊಗೊಂಡ್ವಿ. ಸೊ ಫೈನಲ್ ಸೈಕಲ್ ಸಹ ಸೆಲೆಕ್ಟ್ ಮಾಡ್ಕೊಂಡದ್ದಾಯಿತು. ಈಗ ನೋಡ್ತಾ ಇರ್ಬೋದು ಸ್ಕೇಟಿಂಗ್ ಬೇಕಂತೆ ನನ್ನ ಮಗಳಿಗೆ, ಹಾಗಾಗಿ ಸ್ಕೇಟಿಂಗ್ ತೊಗೊಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನ ಕಡೆಯಿಂದ ಗಿಫ್ಟ್ ಅವ್ರಿಗೆ. ಸೊ ಮತ್ತು ಸೈಕಲ್ ಬಂದು ಅವ್ರ ಪಪ್ಪ ಕೊಡಿಸ್ತಾ ಇದ್ದಾರೆ. ಸೊ ಒಂದು ವಾರದಿಂದನೂ ತುಂಬಾ ತಲೆ ತಿಂತಾಯಿದ್ರು, ಯಾವಾಗ ಸೈಕಲ್ ಸೈಕಲ್ ತರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವಾಗ ಅವ್ರಿಗೆ ಸೈಕಲ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಈ ಸ್ಕೇಟಿಂಗ್ ಇದೊಂದು ಯಾರೋ ಓಡಿಸ್ತಾ ಇರೋದು ಅಂದರೆ ನಮ್ಮ ಮನೆ ಪಕ್ಕದ ಬಿಲ್ಡಿಂಗ್ ಅವ್ರ ಫ್ರೆಂಡ್ ಇದ್ದಾರೆ. ಸೊ ಈ ಥರ ಇದೆ ಅಂತ ಹೇಳ್ಬಿಟ್ಟು ನನಗೂ ಬೇಕೇ ಬೇಕು ಅಂತ ಒಂದೇ ಸಮ ಹಠ ಹಿಡ್ದಿದ್ದು ಈಗ ನೋಡ್ತಾ ಇರ್ಬೋದು. ಸ್ಕೇಟಿಂಗ್ ಬಿಟ್ಟರೆ ಸೈಕಲೇ ಬೇಡ ಅನ್ನೋ ಥರ ಹಾಕೋದ್ರು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಇಷ್ಟ ಪಟ್ಟು ನಾವು ತಗೊಳ್ಳೇಬೇಕಾಗತ್ತೆ. ಬಟ್ ಆದರೂ ನಾನೊಂದು ಕಂಡೀಷನ್ ಮಾಡಿದ್ದೆ, ನೀನು ಹೇಳಿದ ಮಾತು ಕೇಳಬೇಕು, ಚೆನ್ನಾಗಿ ಓದಬೇಕು, ಈ ರೀತಿ ಎಲ್ಲ ಕಂಡೀಷನ್ಸ್ ಮಾಡ್ತಾ ಇರ್ತೀನಿ. ಏನೇ ಅವಳು ತೊಗೊಟ್ರು ನೀನು ಮಮ್ಮ ಪಾಪ ಮಾತು ಕೇಳಬೇಕು, ನಾವು ಹೇಳಿದ ಮಾತು ಕೇಳಬೇಕು, ನಾವೇನು ಹೇಳ್ತೀವಿ ಅದನ್ನೆಲ್ಲ ನೀನು ಇದು ಮಾಡಬೇಕು ಅಂತ ಪ್ರತಿಯೊಂದು ಸಹ ನಾವು ಅವ್ರಿಗೆ ಗೈಡ್ನೆಸ್ ಕೊಡ್ತೀವಿ. ಬಟ್ ಅವ್ರ ಆಸೆನೂ ಸಹ ನಾವು ಪೂರೈಸಲೇಬೇಕಾಗತ್ತಲ್ವ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಂತೂ ಕೇಳಲೇಬೇಡಿ, ಅವರು ಸಹ ಟ್ರಯಲ್ ಮಾಡ್ತಾನೆ ಇದ್ರು ಪ್ರತಿಯೊಂದೂ. ನನಗೆ ಭಯ ಬೀಳ್ತಾನೆ ಅಂತ ಅವನು ಇಲ್ಲ ಅಂತ ಅವನೇ ಒಂಥರ ಧೈರ್ಯವಾಗಿ ಓಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಸೊ ನನ್ನ ಮಗಳು ಯಾವ್ದು ತೊಗೊಳೋದು ಅಂತ ಹೇಳಿ ಎಲ್ಲ ಟ್ರಯಲ್ ಮಾಡ್ತಾಯಿದ್ರು. ಸೊ ಫೈನಲ್ ಬಂದು ಪಿಂಕ್ ಕಲರ್ ಅಂತ ಹೇಳಿ ಇದನ್ನು ತೊಗೊಂಡ್ರು. ನೋಡ್ತಾ ಇರ್ಬೋದು ಇದು ಅವ್ರ ಮಮ್ಮಿ ಕಡೆಯಿಂದ ಗಿಫ್ಟ್. ಸೊ ನಾನು ಇದನ್ನು ಕೊಡಿಸ್ದೆ. ಇದು ಬಂದು 1300 ಆಯಿತು. ಸೈಕಲ್ ಬಂದು 5.5 ಏನೋ ಆಗಿದೆ. ಇದೇ ನೋಡ್ತಾ ಇರ್ಬೋದು. ಇದು ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಮಗ ತೊಗೊಂಡ್ರು. ಇದರಲ್ಲಿ ಆರೆಂಜ್ ಬಂದು ಸೊ ಲಿಕ್ಕಿಗೆ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರ್. ಇಲ್ಲಿ ಏನು ಮಾಡ್ತಿದ್ದಾರೆ ಎಲ್ಲ ಫಿಟ್ಟಿಂಗ್ಸ್ ಮಾಡ್ತಾಯಿದ್ದಾರೆ. ಏಕೆಂತಂದರೆ ಎಲ್ಲ ಸ್ವಲ್ಪ ಲೂಸ್ ಆಗಿರುತ್ತಲ್ವ, ಅದನ್ನೆಲ್ಲ ಟೈಟ್ ಮಾಡಿ ನಮಗೆ ಕೊಡ್ತಾರೆ. ಸೊ ಇದೆಲ್ಲ ನಾವು ಟೈಟ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ನಿಯರ್ ಬೈ ಹತ್ರ ಇಲ್ಲಿ ಕಬ್ಬಿನ ಹಾಲು ಕೊಡಿದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ. ಇದು ಬಂದು 10 ರೂಪೀಸು. ನಾವು ನಾರ್ಮಲಿ ಪ್ಲಾಸ್ಟಿಕ್ ತೊಗೊಳ್ತೀವಿ, ಪ್ಲಾಸ್ಟಿಕ್ ಗ್ಲಾಸಲ್ಲಿ ಆದರೆ 5 ರೂಪೀಸು. ಇದು ಬಂದು 10 ರೂಪೀಸ್. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಸೈಕಲ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ನಂತರ ಇಲ್ಲಿ ಜ್ಯೂಸ್ ತೊಗೊಂಡು ಮತ್ತೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಮನೆ ಫ್ರೆಂಡ್ ಅವರು ಬಂದಿದ್ದರು. ಸೊ ಹಾಗಾಗಿ ಅವ್ರಿಗೂ ಸಹ ಸ್ವಲ್ಪ ಬರುವಾಗಲೇ ಲಿವರ್ ತಂದಿದ್ವಿ. ಲಿವರ್ ಗೊಜ್ಜು ಮತ್ತು
ವೈಟ್ ರೈಸ್ ಮಾಡಿದ್ವಿ. ಬೇಗ ಮಾಡಬೇಕಾಗಿತ್ತು, ಬಟ್ ಅವರೂ ಹೊರಡ್ತೀವಿ, ಇಲ್ಲ ಪರವಾಗಿಲ್ಲ ಬೇಡ ಬೇಡ ಅಂತಲೇ ಇದ್ದರು. ಇಲ್ಲ ನಾವು ಬೇಗನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗ್ರೇವಿ ಮಾಡಿ ಬೇಗ ರೈಸಿಗೆ ಇಟ್ಟಿದ್ದೀವಿ. ಈಗ ಒಂದು ಕಡೆ ಕಾಫಿ ಇಟ್ಟಿದ್ದೀನಿ. ಕಾಫಿ ತುಂಬ ಟಯರ್ಡ್ ಆಗಿತ್ತು, ಹೊರಗಡೆ ಹೋಗಿ ಬಂದ್ವಲ್ಲ, ಆ ಗಾಳೀಲಿ ಏನೋ ಒಂಥರ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡೋಣ ಅಂತೇಳಿ ಒಂದು ಕಡೆ ಕಾಫಿ ಇಟ್ಟಿದ್ದೀನಿ. ನಮ್ಮ ಮನೆಯವರು ಲಿವರ್ ತಂದಿದ್ರಲ್ವ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಈಗ ನಾನು ಕಾಫಿ ಕುಡಿತಾ ಇದ್ದೀನಿ. ಇನ್ನು ಬಂದು ನಾನು ಫ್ರೆಶ್ ಅಪ್ ಆಗಿಲ್ಲ, ಜಸ್ಟ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಈಗ ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಹಸ್ಬೆಂಡ್ ಇಬ್ಬರೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನಿಲ್ಲ, ಬಂದಿದ ತಕ್ಷಣ ಒಂದು ಕಡೆ ರೈಸಿಗೆ ಇಟ್ವಿ, ಇನ್ನೊಂದು ಕಡೆ ಕಾಫಿಗಿಟ್ಟ. ಇವಾಗ ನಮ್ಮ ಮನೆಯವರೆಲ್ಲ ಲಿವರ್ಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಅವರೇ ಮಾಡ್ತೀನಿ ಅಂತ ಅಂದರು, ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ. ಏನಿಲ್ಲ, ಸಿಂಪಲ್ಲಾಗಿ ಲಿವರ್ ಫ್ರೈ ಮಾಡ್ತಾ ಇರೋದು. ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀವಿ. ಬಾಣಲಿಗೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇದಕ್ಕೊಂದು ಸ್ವಲ್ಪ ಅರಿಶಿನ ರುಬ್ಬೋದಕ್ಕೆ ಹಾಕ್ಬೋದೈತಿ, ಬಟ್ ಮರ್ತೋಗಿದ್ರಲ್ವ, ಹಾಗಾಗಿ ಇವಾಗ ಸೇರಿಸ್ಕೊಳ್ತಾ ಇದ್ದಾರೆ. ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಟ್ ಇವತ್ತು ನಾವೇನು ಮಾಡೋ ಪ್ಲ್ಯಾನೇ ಇರಲಿಲ್ಲ. ಹಾಗಾಗಿ ಬರುವಾಗ ನೋಡೋಣ, ಲಿವರ್ ಸ್ವಲ್ಪ ಫ್ರೆಶ್ ಆಗಿರುತ್ತೇನೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಒಂದು ಸತಿ ಅಂಗಡಿಗೆ ಹೋದ್ರು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ಎಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಮಕ್ಕಳು ಸೌಂಡೇ ಜಾಸ್ತಿ ಆಗಿಬಿಟ್ಟಿದೆ. ಮನೆ ತುಂಬ ಆಟ ಸಾಮಾನು, ಮನೆ ತುಂಬ ಸೌಂಡು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾವು ಕ್ಲೀನ್ ಮಾಡ್ಕೊಂಡಿರುವಂಥ ಲಿವರ್ ಗುಂಡ್ಗೆಕಾಯಿ ಏನಿದೆ ನೋಡಿ, ಅದನ್ನು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ಲಿವರು ಸಹ ಅದು ಫ್ರೈ ಆಗ್ತಾಯಿತ್ತು. ಈಗ ನಾನು ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ, ತೊಳ್ಕೊಂಬಿಡೋಣ, ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇಲ್ಲಿ ಎಲ್ಲ ಹರಟೆ ಹೊಡಿತಾ ಇದ್ದಾರೆ ಫ್ರೆಂಡ್ಸು, ಮಕ್ಕಳು ಎಲ್ಲ ಪ್ರತಿಯೊಬ್ಬರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಬೋದು ನೀವೆಲ್ಲರೂ. ಆ್ಯಂಡ್ ಇವಾಗ ಹೊರಗಡೆ ಅಂತೂ ಫುಲ್ಲು ಮೋಡ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಮನೆ ಹೊರಗಡೆ ಲೈಟ್ ಹಾಕಿದ್ದೀವಿ. ಮಕ್ಕಳು ಇರ್ತಾರಲ್ವ, ಕತ್ಲೆ ಮನೇಲಿ ಏನು ಇರೋದು ಅಂತ ಹೇಳ್ಬಿಟ್ಟು ಲೈಟ್ ಹಾಕಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಸಿಂಕಲ್ಲಿರುವಂಥ ಪಾತ್ರೆನೆಲ್ಲ ನೀಟಾಗಿ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವಾಗಲೇ ನೀಟಾಗಿ ತೊಳೆದ್ಬಿಟ್ರೆ ನಮಗೆ ಒಂಥರ ಫ್ರೀಡಮ್ ಆಗ್ಬೋದು. ಸಿಂಕ್ ತುಂಬ ಪಾತ್ರೆ ಇಟ್ಬಿಟ್ರೆ ಒಂಥರ ನೀಟಾಗಿ ಕ್ಲೀನ್ ಮಾಡೋಕ್ಕೂ ಹಿಂಸೆ ಆಗಿಬಿಡುತ್ತೆ. ಹಾಗಾಗಿ ನಾನು ಅವಾಗಲೇ ನೀಟಾಗಿ ಎಲ್ಲ ತೊಳ್ಕೊಂಬಿಡ್ತೀನಿ. ಇವಾಗ ಬೇಗ ಪಾತ್ರೆ ಎಲ್ಲ ತೊಳೆದ ನಂತರ ಈಗ ನಾನು ಲಿವರ್ ಫ್ರೈ ಸಹ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಇವಾಗ ಲಿವರ್ ಫ್ರೈ ಸ್ವಲ್ಪ ನೀರು ಸುಂಡೋ ತನಕ ಚೆನ್ನಾಗಿ ಬಿಡಬೇಕು. ಹಾಗೇ ಇದಕ್ಕೆ ಯಾವುದೇ ಥರ ಮಸಾಲೆನೂ ಸಹ ಆ್ಯಡ್ ಮಾಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಈಗ ನಾವು ಲಿವರ್ ಏನು ತೊಗೊಂಡಿದ್ದೀವಿ ನೋಡಿ, ಅದನ್ನು ಹಾಕಿದ ನಂತರ ನೋಡ್ತಾ ಇರ್ಬೋದು, ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ರೆ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಬಿಡ್ಕೊಂಡ್ಬಿಡುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ನೀರು ಬಿಡ್ಕೊಂಡಿದ್ದಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನೀರು ಏನೂ ಆ್ಯಡ್ ಮಾಡ್ಕೊಂಡೇ ಇಲ್ಲ, ಅದರಲ್ಲೇ ನೀರು ಬಿಡ್ಕೊಂಡಿರುವಂಥದ್ದು. ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ಸತಿ ಟೇಸ್ಟ್ ಮಾಡಿದ್ರೆ ನಿಮಗೇನಾದರೂ ಸ್ವಲ್ಪ ಖಾರ ಕಡಿಮೆ ಆಯಿತು ಅಂತ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನೆಲ್ಲ ಸೇರಿಸ್ಕೊಳ್ಳಿ. ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ಏನಿದೆ ಇಷ್ಟೇ ಹಾಕಬೇಕು ಅಂತದ್ದೇನಿಲ್ಲ, ನಿಮಗೆ ಗೊತ್ತಾಗುತ್ತೆ. ಕ್ವಾಂಟಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಲಿವರ್ ತಟ್ಟನಂಗೆ ನಾವು ಒಂದು ಎರಡು ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತ ಅಂದರೆ, ನಿಮಗೇನು ಸ್ಪೈಸಿಯಾಗಿರಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಮಕ್ಕಳನ್ನು ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಮಸಾಲೆ ಪದಾರ್ಥ ಹಾಕಿದ ನಂತರ ಚೆನ್ನಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆಗೋ ತನಕ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡ್ರೆ ಲಿವರ್ ಫ್ರೈ ರೆಡಿ ಆಯಿತು. ಇದು ಬಂದು ಬಿಸಿ ರೈಸಿಗೆ ನಾವು ಈ ರೀತಿ ಲಿವರ್ ಫ್ರೈ ಗೊಜ್ಜು ಮಾಡಿದ್ವಿ. ಸ್ವಲ್ಪ ರೈಸಿಗೆ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊಜ್ಜು ಥರ ಮಾಡಿದ್ವಿ. ಭಾನುವಾರದ ಸ್ಪೆಷಲ್ ಹೀಗಾಗಿತ್ತು. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ಹಾಗೆ ನಿಮಗೆ ಯಾವ ಸೈಕಲ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಮಗಳಿಗೆ ಅಡ್ವಾನ್ಸಾಗೆ ಅವರ ಪಪ್ಪ ಮಮ್ಮ ಕಡೆಯಿಂದ ಗಿಫ್ಟ್ ಕೊಟ್ಟಿರುವಂಥದ್ದು ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.